ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪಾರ್ವತಿಯ ಪ್ರತಿರೂಪ ಗೌರಿಯನ್ನ ಪೂಜಿಸುವುದರಿಂದ ಸಂತುಷ್ಟಳಾಗಿ ಸರ್ವ ಅಭೀಷ್ಟಗಳನ್ನು ಕೊಡುತ್ತಾಳೆಂದು ಪುರಾಣಗಳು ಹೇಳುತ್ತವೆ. ಚೈತ್ರ ಮೊದಲಾದ 12 ಚಂದ್ರಮಾಸಗಳಲ್ಲೂ ಬರುವ ಶುಕ್ಲ ತೃತೀಯ ಮತ್ತು ಕೃಷ್ಣ ತೃತೀಯ ತಿಥಿಗಳಲ್ಲಿ ಗೌರಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಪೂಜಿಸುವ ವಿಧಾನ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ತೃತೀಯ ತಿಥಿ ಮಾತ್ರವಲ್ಲದೆ ವೈಶಾಖ ಶುಕ್ಲ ಪಂಚಮಿ, ಜ್ಯೇಷ್ಠ ಶುಕ್ಲ ಪ್ರಥಮ ಶ್ರಾವಣ ಮಾಸದ ಎಲ್ಲ ಮಂಗಳವಾರಗಳು, ಸೂರ್ಯ ಹಸ್ತ ನಕ್ಷತ್ರವನ್ನು ಪ್ರವೇಶಿಸುವ ದಿನ ಕಾಲಗಳಲ್ಲೂ ಗೌರಿ ಪೂಜೆಯನ್ನ ಮಾಡಬೇಕೆಂದಿದೆ. ಗೌರ ಅಂದರೆ ಹಳದಿ ಬಿಳುಪು ಮಿಶ್ರಣ ವರ್ಣದ ಶರೀರದಿಂದ ಕೂಡಿ ಪಾರ್ವತಿ ರೂಪವನ್ನ ತಿಳಿದಿರುವುದರಿಂದ ಆಕೆಗೆ ಗೌರಿ ಎಂದು ಹೆಸರು ಬಂದಿದೆ. ಈ ವಿಚಾರವಾಗಿ ಒಂದು ಪೌರಾಣಿಕ ಕಥೆಯೂ ಇದೆ. ಹಾಗೆ ಪುರಾಣ ಹಾಗೂ ಶಾಸ್ತ್ರಗಳಲ್ಲಿ ಗೌರಿ ಹಬ್ಬದ ಮಹತ್ವವೇನು, ಗೌರಿಯನ್ನ ಭಕ್ತಿಯಿಂದ ಪೂಜಿಸುವುದು ಹೇಗೆ, ಪೂಜಾ ವಿಧಿವಿಧಾನ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ದಕ್ಷ ಬ್ರಹ್ಮನಿಗೆ ಕಾಳಿ ಎಂಬ ಮಗಳಿದ್ದಳು. ಆಕೆ ಕೆನ್ನೈದಿಲೆಯಂತೆ ಕಪ್ಪು ಬಣ್ಣದಿಂದ ಕೂಡಿದ್ದಳು. ದಕ್ಷ ಆಕೆಯನ್ನು ಈಶ್ವರನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದ. ಶಿವನು ಆಕೆಯೊಡನೆ ಸಂತೋಷದಿಂದಿದ್ದ. ಒಮ್ಮೆ ಆಸ್ಥಾನ ಮಂಟಪದಲ್ಲಿ ವಿಷ್ಣು ಮತ್ತು ದೇವತೆಗಳೊಡನೆ ಈಶ್ವರ ತನ್ನ ಪತ್ನಿಯನ್ನು ಕೃಷ್ಣವರ್ಣಳಾದ ಕಾಳಿಯೇ ಬಾ, ನಿನ್ನ ಬಣ್ಣ ಕಪ್ಪಾಗಿದ್ದರೂ ಸೌಂದರ್ಯದಿಂದ ಕೂಡಿದ ನಿನ್ನ ರೂಪ ನನಗೆ ಪ್ರಿಯವಾಗಿದೆ ಎಂದು ಹೇಳಿದ. ಈ ಮಾತನ್ನು ಕೇಳಿದ ಕಾಳಿ ಲಜ್ಜಿತಳಾಗಿ ದುಃಖಿಸಿ ತನ್ನ ಕಪ್ಪು ದೇಹವನ್ನ ನಿಗಲು ದೇವ ಸಮುದಾಯದ ಎದುರಿನಲ್ಲೇ ಅಗ್ನಿ ಪ್ರವೇಶ ಮಾಡಿ ಮತ್ತೆ ಪರ್ವತರಾಜನಿಗೆ ಮಗಳಾಗಿ ಗೌರವರ್ಣ ಶರೀರದಿಂದ ಕೂಡಿದವಳಾಗಿ ಹುಟ್ಟಿ ಈಶ್ವರನನ್ನೇ ವಿವಾಹವಾದಳು ಎಂಬ ಕಥೆ ಇದೆ. ಈ ಬಗ್ಗೆ ಇನ್ನೊಂದು ಕಥೆ ಇದೆ. ಶುಂಭ ನಿಶುಂಭರೆಂಬ ದೈತ್ಯರು ಲೋಕಕಂಟಕರಾಗಿ ದೇವತೆಗಳನ್ನ ತೊಂದರೆ ಪಡಿಸುತ್ತಿರಲು ದೇವತೆಗಳೆಲ್ಲ ಪಾರ್ವತಿಯನ್ನ ಮೊರೆ ಹೊಕ್ಕರು. ಆಗ ಪಾರ್ವತಿಯ ಶರೀರದಿಂದ ಕೌಶಿಕಿ ಎಂಬ ಸುಂದರಿ ಆವಿರ್ಭವಿಸಿ ಆ ರಾಕ್ಷಸರನ್ನ ಸಂಹರಿಸಿದಳು. ಕೌಶಿಕಿ ಆವಿರ್ಭವಿಸಿದ ಮೇಲೆ ಪಾರ್ವತಿ ಕಪ್ಪಾಗಿ ಕಂಡಳು. ಶಿವ ಆಕೆಯನ್ನು ಕಾಳಿ ಎಂದು ಕರೆದ. ಆಗ ಪಾರ್ವತಿ ತಪಸ್ಸು ಮಾಡಿ ಗೌರಿ ಶರೀರವನ್ನ ಪಡೆದಳು. ಕಥೆಯ ನಿರೂಪಣೆಯಲ್ಲಿ ಬದಲಾವಣೆ ಇದ್ದರೂ ಕಪ್ಪು ಶರೀರವನ್ನ ತ್ಯಜಿಸಿ ಗೌರ ಶರೀರವನ್ನ ಪಡೆದ ಕಾರಣ ಪಾರ್ವತಿಗೆ ಗೌರಿ ಎಂಬ ಅನ್ವರ್ಥನಾಮ ಬಂತು ಎಂಬ ವಿಷಯ ಸತ್ಯ. ಭಾದ್ರಪದ ಶುದ್ಧ ತೃತೀಯ ದಿವಸಾದಿಯಾಗಿ ಪಾರ್ವತಿ ಆವಿರ್ಭವಿಸಿದ್ರಿಂದ ಆ ದಿವಸ ಸ್ವರ್ಣಗೌರಿ ವ್ರತವನ್ನ ತಪ್ಪದೆ ಆಚರಿಸುವುದು ಕರ್ನಾಟಕದಲ್ಲಿ ರೂಢಿಯಲ್ಲಿದೆ. ಪೂಜೆಗೆ ಮೊದಲು ಜನ್ಮ ಜನ್ಮಾಂತರದಲ್ಲಿ ಸೌಭಾಗ್ಯ ಮತ್ತು ಪುತ್ರ, ಧನ, ಧಾನ್ಯ ಹಾಗೂ ಐಶ್ವರ್ಯಗಳು ಲಭಿಸಲು ವ್ರತವನ್ನ ಮಾಡುತ್ತೇನೆಂದು ಸಂಕಲ್ಪ ಮಾಡಬೇಕು. ಬಳಿಕ ಗೌರಿಯನ್ನು ಆಹ್ವಾನಿಸಿ ಆಸನದ ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ ವಸ್ತ್ರ, ಚಂದನ, ಸೌಭಾಗ್ಯ ದ್ರವ್ಯ ಅಂದರೆ ಅರಿಶಿನ, ಕುಂಕುಮ ಮತ್ತು ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅಷ್ಟೋತ್ತರ ಶತನಾಮಗಳಿಂದ ಪೂಜಿಸಬೇಕು. ಬಳಿಕ ಧೂಪ, ದೀಪ, ನೈವೇದ್ಯ, ದಕ್ಷಿಣ ಸಹಿತ ತಾಂಬೂಲವನ್ನ ಅರ್ಪಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಪುತ್ರದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೆ ಅನ್ಯಂಚ ಸರ್ವ ಕಾಮಾಂಚ ದೇಹಿ ದೇವಿ ನಮೋಸ್ತುತೆ ಎಂದು ಪ್ರಾರ್ಥಿಸಿ ಪುಷ್ಪಾಂಜಲಿಯನ್ನ ಸಮರ್ಪಿಸಬೇಕು. ಸರಸ್ವತಿ ತೀರದಲ್ಲಿ ವಿಮಲ ಎಂಬ ಪಟ್ಟಣವಿತ್ತು. ಅಲ್ಲಿಗೆ ಚಂದ್ರಪ್ರಭಾ ಎಂಬಾತ ರಾಜ. ಆತನಿಗೆ 2 ಹೆಂಡಿರು. ಆತನಿಗೆ ಜ್ಯೇಷ್ಠ ಪತ್ನಿಯಲ್ಲಿ ಅಧಿಕವಾದ ಪ್ರೀತಿ ಇತ್ತು. ಒಮ್ಮೆ ರಾಜ ಬೇಟೆಗಾಗಿ ಕಾಡಿಗೆ ಹೋದ. ಬೇಟೆ ಎಲ್ಲ ಮುಗಿದ ಮೇಲೆ ಬರುವಾಗ ಒಂದೆಡೆಯಲ್ಲಿ ಅಪ್ಸರೆಯರು ಎಲ್ಲರೂ ಸೇರಿ ದೇವಿಯ ಅರ್ಚನೆ ಮಾಡ್ತಾ ಇದ್ದುದನ್ನ ಕಂಡು ಅದೇನೆಂದು ಪ್ರಶ್ನಿಸಿದ. ಆಗ ಅವರು ತಾವು ಮಾಡುತ್ತಿದ್ದ ಸ್ವರ್ಣಗೌರಿ ಪೂಜೆಯ ವಿಷಯವನ್ನ ತಿಳಿಸಿ ಸರ್ವ ಸಂಪತ್ತು ಅಭಿವೃದ್ಧಿಕರವಾದ ಆ ವ್ರತವನ್ನ ಆತನೂ ಮಾಡುವಂತೆ ಪ್ರೇರೇಪಿಸುತ್ತಾರೆ. ಭಾದ್ರಪದ ಶುದ್ಧ ತೃತೀಯೆಯಾದ ಅಂದೇ ಸಂಕಲ್ಪ ಮಾಡಿ 16 ಗಂಟುಗಳುಳ್ಳ ದಾರವನ್ನ ಬಲ್ಗೈಗೆ ಕಟ್ಟಿಕೊಂಡು ವ್ರತವನ್ನ ಮಾಡಿ ಮುಗಿಸುತ್ತಾನೆ. ಅನಂತರ ಅರಮನೆಗೆ ಹಿಂದಿರುಗಿ ಬಂದು ತನ್ನ ಪತ್ನಿಯರಿಗೆ ಗೌರಿ ವ್ರತದ ಮಹಿಮೆಯನ್ನ ತಿಳಿಸುತ್ತಾನೆ.
ಜ್ಯೇಷ್ಠ ಪತ್ನಿ ಆತನ ಕೈಯಲ್ಲಿ ಕಟ್ಟಿದ್ದ 16 ಗ್ರಂಥಿಗಳಿಂದ ಕೂಡಿದ ದಾರವನ್ನ ನೋಡಿ ಕುಪಿತಳಾಗಿ ರಾಜ ಬೇಡವೆಂದು ತಡೆದರೂ ಕೇಳದೆ ಅದನ್ನ ಕಿತ್ತು ಒಂದು ಒಣಗಿದ ಮರದ ಕೆಳಗೆ ಎಸೆಯುತ್ತಾಳೆ. ಕೂಡಲೇ ಆ ಮರ ಚಿಗುರುತ್ತದೆ. ಕಿರಿಯ ಹೆಂಡತಿ ಅದನ್ನು ನೋಡಿ ಕೂಡಲೇ ಆ ಸೂತ್ರವನ್ನ ತೆಗೆದುಕೊಂಡು ತನ್ನ ಕೈಗೆ ಕಟ್ಟಿಕೊಳ್ಳುತ್ತಾಳೆ. ಅದರ ಮಹಾತ್ಮೆಯಿಂದ ಆಕೆ ಪತಿಗೆ ಪ್ರೀತಿಪಾತ್ರಳಾಗುತ್ತಾಳೆ. ಅಪಚಾರವೆಸಗಿದ ಜ್ಯೇಷ್ಠ ಪತ್ನಿ ಪತಿಯಿಂದ ದೂರವಾಗಿ ದುಃಖದಿಂದ ಕಾಡಿಗೆ ಹೋಗುತ್ತಾಳೆ. ಯಾವ ಮುನಿಯೂ ಅವಳನ್ನ ಹತ್ತಿರಕ್ಕೆ ಸೇರಿಸುವುದಿಲ್ಲ. ಕೊನೆಗೆ ಗೌರಿಯನ್ನೇ ಧ್ಯಾನಿಸುತ್ತಾಳೆ. ಆಗ ಗೌರಿ ಪ್ರತ್ಯಕ್ಷಳಾಗುತ್ತಾಳೆ. ಗೌರಿಯಿಂದ ವರಪಡೆದ ರಾಣಿ ಭಕ್ತಿ ಶ್ರದ್ಧೆಗಳಿಂದ ಗೌರಿ ವ್ರತವನ್ನ ಆಚರಿಸುತ್ತಾಳೆ. ಬಳಿಕ ಅವಳಿಗೆ ಸರ್ವ ವಿಧವಾದ ಸಂಪತ್ತು ಲಭಿಸುತ್ತದೆ. ಪತಿಯೊಡನೆ ಸುಖದಿಂದ ಬಹುಕಾಲ ಜೀವಿಸಿದ್ದು ಮರಣಾನಂತರ ಶಿವಲೋಕವನ್ನ ಪಡೆಯುತ್ತಾಳೆ. ಪ್ರತಿಯೊಂದು ಗೌರಿ ವ್ರತಕ್ಕೂ ಒಂದೊಂದು ವ್ರತಕತೆ ಇದೆ. ಗೌರಿ ವ್ರತದ ದಿನ ಸ್ನಾನಾನಂತರ ನದಿಯ ಸಮೀಪಕ್ಕೆ ಹೋಗಿ ಶುಭ ವೇಳೆಯಲ್ಲಿ ಪೂಜಿಸಿ ನದಿಯಲ್ಲಿರುವ ಮರಳನ್ನ ತೆಗೆದುಕೊಂಡು ವಸ್ತ್ರದ ಮೇಲಿಟ್ಟು ಹಿಂಡಿ ಗೌರಿಯ ಆಕಾರದಂತೆ ಮಾಡಿ ಅದನ್ನು ಪೂಜಿಸಿ ಬಳಿಕ ವಾದ್ಯದೊಡನೆ ಗೃಹಕ್ಕೆ ತಂದು ವ್ರತವನ್ನ ಮಾಡುವುದು ಈಗಲೂ ರೂಢಿಯಲ್ಲಿದೆ. ಕೆಲವರು ದಾರಕ್ಕೆ 16 ಗಂಟುಗಳನ್ನು ಹಾಕಿ ಅದರಲ್ಲೇ ಗೌರಿಯನ್ನ ಆವಾಹನೆ ಮಾಡಿ ಪೂಜಿಸುತ್ತಾರೆ. ಪೂಜೆ ಮಾಡಿದ ದಿನವೇ ವಿಸರ್ಜಿಸುವುದು ವಾಡಿಕೆ. ಕೆಲವು ದಿನಗಳಿಟ್ಟುಕೊಂಡಿದ್ದು ಪೂಜಿಸಿ ಶುಭ ದಿನವನ್ನ ನೋಡಿ ವಿಸರ್ಜಿಸುವುದು ಉಂಟು. ಗೌರಿ ಪೂಜೆಯ ಸಂದರ್ಭದಲ್ಲಿ ಮರದಲ್ಲಿ 5 ವಿಧ ಧಾನ್ಯ, ಹಣ್ಣು, ಸುಗಂಧ ದ್ರವ್ಯ, ಮಂಗಳ ದ್ರವ್ಯಗಳನ್ನು ಇಟ್ಟು ಪೂಜಿಸಿ ವಿಸರ್ಜನೆಯಾದ ಬಳಿಕ ಅದನ್ನು ಸುಮಂಗಲಿಯರಿಗೆ ಕೊಡುವುದು ಇಂದಿಗೂ ರೂಢಿ. ಇದನ್ನು ಗೌರಿ ಬಾಗಿನ ಎಂದು ಕರೆಯುತ್ತಾರೆ. ಸ್ವರ್ಣಗೌರಿ ವ್ರತವನ್ನ ತಪ್ಪದೆ ಪ್ರತಿ ವರ್ಷದಲ್ಲೂ ಆಚರಿಸುತ್ತಾರೆ. ಗೌರಿಯನ್ನು ಎಲ್ಲಾ ಮನೆಗಳಲ್ಲೂ ಇಡುವುದಿಲ್ಲ. ಇಡುವ ಪದ್ಧತಿ ಇಲ್ಲದವರು ಗೌರಿಯನ್ನ ಇಟ್ಟು ಪೂಜೆ ಮಾಡುವ ಮನೆಗೆ ಹೋಗಿ ಅಲ್ಲೇ ವಿಧಿವತ್ತಾಗಿ ಗೌರಿಯನ್ನ ಪೂಜಿಸುತ್ತಾರೆ. ಸ್ತ್ರೀಯರಿಗೆ ಇದೊಂದು ಸಂಭ್ರಮದ ಹಬ್ಬ. ವಿವಾಹದ ದಿವಸದಲ್ಲಿ ಕನ್ಯಾದಾನಕ್ಕೆ ಪೂರ್ವಭಾವಿಯಾಗಿ ಕನ್ಯೆ ಗೌರಿ ಪೂಜೆಯನ್ನ ಮಾಡುವುದು ಕೆಲವರಲ್ಲಿ ಪದ್ಧತಿ. ಸ್ವರ್ಣಗೌರಿ ಪೂಜೆಯಂತೆಯೇ ಮಂಗಳಗೌರಿ ಪೂಜೆಯು ಬಹುಮುಖ್ಯವಾದದ್ದು. ಸ್ತ್ರೀಯರು ಇದನ್ನು ಮಾಂಗಲ್ಯ ವೃದ್ಧಿಗಾಗಿ ಮಾಡುತ್ತಾರೆ. ಶ್ರಾವಣ ಮಾಸದ ಎಲ್ಲಾ ಮಂಗಳವಾರಗಳಲ್ಲೂ ಈ ವ್ರತವನ್ನ ಮಾಡಿ ವ್ರತ ಉದ್ಯಾಪನೆ ಮಾಡುತ್ತಾರೆ. ವಿವಾಹವಾದ ವರ್ಷದಲ್ಲಿ ತಂದೆಯ ಗೃಹದಲ್ಲೂ ಬಳಿಕ 4 ವರ್ಷಗಳ ಕಾಲ ಪತಿಯ ಗೃಹದಲ್ಲೂ ಈ ವ್ರತವನ್ನ ಮಾಡುತ್ತಾರೆ. ಸೂರ್ಯ ಹಸ್ತ ನಕ್ಷತ್ರಕ್ಕೆ ಪ್ರವೇಶ ಮಾಡುವ ದಿನದಲ್ಲಿ ಹಸ್ತಗೌರಿ ವ್ರತ ಮಾಡಬೇಕು. ಆನೆಯ ಮೇಲೆ ಗೌರಿಯನ್ನಿಟ್ಟು ಪೂಜಿಸುವುದರಿಂದ ಇದಕ್ಕೆ ಹಸ್ತಗೌರಿ ವ್ರತವೆಂದು ಹೆಸರು. ಈ ವ್ರತವನ್ನ ಗಾಂಧಾರಿ ಕುಂತಿಯರು ಮಾಡಿದ್ದರೆಂದು ವ್ರತಕಥೆಯಲ್ಲಿದೆ. ಇದಕ್ಕೆ ಐರಾವತ ಪೂಜೆ ಎಂಬ ಹೆಸರು ಇದೆ. ಇದರಂತೆಯೇ ಭಿನ್ನ ಭಿನ್ನ ಕಾಲಗಳಲ್ಲಿ ಮಾಡುವ ಹಲವು ಗೌರಿ ಪೂಜೆಗಳಿವೆ. ಅವುಗಳಲ್ಲಿ ಈಗ ಪ್ರಚಲಿತವಾಗಿರುವ ಕೆಲವು ವ್ರತಗಳ ಹೆಸರು ಮತ್ತು ವ್ರತಾನುಷ್ಠಾನ ಕಾಲ ಹೀಗಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷ ತೃತೀಯ ದಿವಸ ವಾರ್ತಕ ಗೌರಿ ವ್ರತ. ವೈಶಾಖ ಮಾಸದ ಶುಕ್ಲ ಪಕ್ಷ ಪಂಚಮಿಯ ದಿವಸ ಲಾವಣ್ಯ ಗೌರಿ ವ್ರತ. ಜ್ಯೇಷ್ಠ ಶುಕ್ಲ ಪಕ್ಷದ ಪ್ರಥಮ ದಿವಸ ಪುನ್ನಗ ಗೌರಿ ವ್ರತ. ಜ್ಯೇಷ್ಠ ಶುಕ್ಲ ಪಕ್ಷದ ತೃತೀಯ ದಿವಸ ಕದಳಿ ಗೌರಿ ವ್ರತ. ಶ್ರಾವಣ ಶುಕ್ಲ ಪಕ್ಷದ ತೃತೀಯ ದಿವಸ ಸಂಪತ್ ಗೌರಿ ವ್ರತ. ಮಾಘ ಶುಕ್ಲ ಪಕ್ಷದ ತೃತೀಯ ದಿವಸ ಮೌನ ಗೌರಿ ವ್ರತ. ಸೂರ್ಯೋದಯದ ಕಾಲದಲ್ಲಿ ಉಕ್ತ ತಿಥಿ ಇರುವ ದಿವಸದಲ್ಲೇ ವ್ರತಾನುಷ್ಠಾನ ಮಾಡಬೇಕು. ಕನ್ಯಾಕುಬ್ಜದಲ್ಲಿ ಪಾರ್ವತಿ ಗೌರಿ ಮೂರ್ತಿಯಾಗಿ ಪೀಠಾರೂಢಳಾಗಿದ್ದಾಳೆಂದು ದೇವಿ ಭಾಗವತದಲ್ಲಿದೆ. ಗೌರಿ ಎಂದರೆ ಗೌರವರ್ಣದ ಸುಂದರಿ, ಸೌಮ್ಯವದನೆ. ಆಕೆ ಇರುವ ಕಡೆ ಸರ್ವ ಸಂಪತ್ತು, ಶಕ್ತಿ, ಫಲವತ್ತತೆ, ಸಮೃದ್ಧಿ ನೆಲೆಸಿರುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಆದ್ದರಿಂದಲೇ ಹಿಂದಿನಿಂದಲೂ ಮನೆಗಳಲ್ಲಿ ಹೆಣ್ಣು ಮಗು ಜನಿಸಿದರೆ ಮೀನಾಮೇಷ ಎಣಸದೆ ಗೌರಿ, ಉಮಾ, ಪಾರ್ವತಿ, ಗಿರಿಜಾ, ಶಿವಕ್ಕ, ಶಂಕ್ರಮ್ಮ ಅಂತ ನಾಮಕರಣ ಮಾಡಿಬಿಡ್ತಾರೆ. ಹೀಗೆ ಶಕ್ತಿ ದೇವಿಯ ನಾಮಾಂಕಿತ ಮಕ್ಕಳು ಚೆನ್ನಾಗಿ ಬೆಳೆದು ತಮ್ಮದೇ ಪ್ರಭಾವಲಯವನ್ನ ರೂಪಿಸಿಕೊಂಡರಂತೂ ತವರು ಮನೆ ಹಾಗೂ ಗಂಡನ ಮನೆ ಎರಡರಲ್ಲೂ ಹೇಳತೀರದ ಖುಷಿ. ಹಿಮವಂತ ಅಂದರೆ ಪರ್ವತರಾಜ ಮತ್ತು ಮೈನಾದೇವಿಯರ ಮಗಳಾದ ಗೌರಿದೇವಿಯು ಗಣಪತಿಯ ತಾಯಿಯಾಗಿ ಮಹಾಶಿವನ ವಲ್ಲಭೆಯಾಗಿ ಜಗತ್ತಿನ ಜನಮನದ ತುಂಬ ಶಕ್ತಿ ದೇವಿಯಾಗಿ ಅಲಂಕೃತವಾದವಳು ನಮ್ಮ ಇಡೀ ಬದುಕನ್ನು ಆವರಿಸಿದ ಬಗೆಯೇ ಸೋಜಿಗ.
ಆಕೆ ಸೌಮ್ಯವದನೆಯಾಗಿ ಶಿವನ ತೊಡೆಯ ಮೇಲೆ ಕುಳಿತ ಪಾರ್ವತಿಯಾಗಿಯೂ ಕಾಣುತ್ತಾಳೆ. ನಮ್ಮಲ್ಲಿ ಹಸುಗಳಿಗೂ ಗೌರಿ ಎಂದು ಹೆಸರಿಡಲಾಗುತ್ತದೆ. ಅಷ್ಟೇ ಅಲ್ಲದೆ ಆಕಳುಗಳು ಯಾವುದೇ ಕಂಟಕ ಇಲ್ಲದೆ ಬದುಕುವ ಕಡೆಗಳಲ್ಲಿ ಸಮೃದ್ಧ ಮಳೆ ಬೆಳೆ ಆಗುವುದು ಎಂಬ ನಂಬಿಕೆ ಇತ್ತು. ಹಸು ಸಾಕಿದವರ ಮನೆಗಳಲ್ಲಿ ಮಗಳು ಹೌದು, ಮನೆಯನ್ನು ಸಮೃದ್ಧವಾಗಿಸುವ ತಾಯಿಯೂ ಹೌದು. ವೇದಗಳ ಕಾಲದಲ್ಲಿ ಜನರ ಸಂಪತ್ತು ಸಿರಿವಂತಿಕೆಯನ್ನು ಅವರು ಹೊಂದಿದ್ದ ಆಕಳುಗಳ ಸಂಖ್ಯೆಯ ಆಧಾರದ ಮೇಲೆ ಅಳೆಯುತ್ತಿದ್ದರು. ಹೆಚ್ಚು ಆಕಳುಗಳನ್ನು ಹೊಂದಿದವರನ್ನ ಹೆಚ್ಚು ಶ್ರೀಮಂತರೆಂದು ಪರಿಗಣಿಸಲಾಗ್ತಾ ಇತ್ತು. ಹಾಗೆ ಸಂಪತ್ತಿನ ರೂಪವಾದ ಗೋಮಂದೆಯಲ್ಲಿ ಒಂದಾದರೂ ಗೌರಿ ಹೆಸರಿನ ಆಕಳು ಇದ್ದೇ ಇರುತ್ತಿತ್ತು. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರಾ ತಾಯಿ ಬಾರೆ ಎಂಬ ನುಡಿಯನ್ನೊಳಗೊಂಡ ಗೋವಿನ ಹಾಡಿನ ಮೂಲಕವೂ ಹಸುಗಳಿಗೆ ಗೌರಿ ಎಂಬ ಹೆಸರಿಡುವ ಪ್ರೀತಿ ಎಷ್ಟು ಅಗಾಧ ಎಂಬುದು ಕಂಡುಬರುತ್ತದೆ. ಈಗಲೂ ಹಸು ಕರುಗಳಿರುವ ಮನೆಗಳಲ್ಲಿ ಗೌರಿ ಹೆಸರಿನ ಆಕಳು ಒಂದಾದರೂ ಇದ್ದೇ ಇರುತ್ತದೆ. ಅಷ್ಟರ ಮಟ್ಟಿಗೆ ಸಂಪತ್ಪ್ರದಾಯಿನಿ, ಮಂಗಳಕಾರಿಣಿ, ಶುಭದಾಯಿನಿ, ಶಕ್ತಿ ಪ್ರದಾಯಿನಿ ಗೌರಿ ದೇವಿ ಎಂಬ ಹೆಸರು ನಮ್ಮ ಬದುಕಿನೊಂದಿಗೆ ಹೆಣೆದುಕೊಂಡಿದೆ. ಆ ತಾಯಿ ಜಗನ್ಮಾತೆಯ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.